ಬೆಂಗಳೂರು ಗ್ರಾಮಾಂತರ ಅತಿ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಬೆಂಗಳೂರು ಗ್ರಾಮಾಂತರದ ಮೇಲೆ ಆಯೋಗದ ಹದ್ದಿನ ಕಣ್ಣಿದೆ. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರಕ್ಕೆ ಹೆಚ್ಚುವರಿ ಭದ್ರತೆಯನ್ನ ಒದಗಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರಕ್ಕೆ 7 ಅರೆ ಸೇನಾ ಪಡೆಯನ್ನ ನಿಯೋಜನೆ ಮಾಡಲಾಗಿದೆ. ಅರೆ ಸೇನಾ ಪಡೆ ಕಣ್ಗಾವಲಿನಲ್ಲಿ ನಾಳೆ ಮತದಾನ ನಡೆಯುತ್ತೆ. ಅದಕ್ಕಾಗಿ ಎಲ್ಲ ಸಿದ್ಧತೆಗಳಾಗಿವೆ. ಚುನಾವಣಾ ಅಧಿಕಾರಿಗಳ ಕೋರಿಕೆಯಂತೆ ಹೆಚ್ಚು ಭದ್ರತೆಯನ್ನ ಕೊಡಲಾಗಿದೆ. ಗ್ರಾಮಾಂತರದ ಎಲ್ಲ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್. ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಒಟ್ಟು 2829 ಮತಗಟ್ಟೆಗಳನ್ನ ಸ್ಥಾಪನೆ ಮಾಡಲಾಗಿದೆ. ಅತಿ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಬೆಂಗಳೂರು ಗ್ರಾಮಾಂತರವನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ. ಹಾಗಾಗಿ ಆ ಕ್ಷೇತ್ರಕ್ಕೆ ಹೆಚ್ಚುವರಿ ಭದ್ರತೆಯನ್ನ ಒದಗಿಸಲಾಗಿದೆ. ಅರೆ ಸೇನಾಪಡೆಯ ಕಣ್ಗಾವಲಿನಲ್ಲಿ ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗಿರುವಂಥದ್ದು. ಚುನಾವಣಾ ಆಯೋಗ ಬೆಂಗಳೂರು ಗ್ರಾಮಾಂತರದ ಮೇಲೆ ಹದ್ದಿನ ಕಣ್ಣಿಟ್ಟಿದೆ. ಮಾಜಿ ಪ್ರಧಾನಿ ದೇವೇಗೌಡರು ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಕುಟುಂಬದ ಪ್ರತಿಷ್ಠೆಯ ಕ್ಷೇತ್ರ ಅಂತಂದ್ರೆ ಅದು ಬೆಂಗಳೂರು ಗ್ರಾಮಾಂತರ. ಹಾಗಾಗಿನೇ ಇದನ್ನ ಅತಿ ಸೂಕ್ಷ್ಮ ಲೋಕಸಭಾ ಕ್ಷೇತ್ರ ಅಂತ ಪರಿಗಣಿಸಲಾಗಿದೆ. ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಮತಗಟ್ಟೆಗಳಲ್ಲಿ ಈಗಾಗಲೇ ಅಂತಿಮ ಹಂತದ ತಯಾರಿಯನ್ನು ಕೂಡ ಮಾಡಿಕೊಳ್ಳಲಾಗ್ತಾ ಇದೆ. ಶರತ್ತ ಬೆಂಗಳೂರಿನಲ್ಲಿ ಒಟ್ಟು 4 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ಬೆಂಗಳೂರು ಗ್ರಾಮಾಂತರ ಅತಿ ಸೂಕ್ಷ್ಮವಾದ ಲೋಕಸಭಾ ಕ್ಷೇತ್ರ ಅಂತ ಈಗಾಗಲೇ ಪ್ರಕಟ ಆಗಿರುವಂಥದ್ದು. ಸೊ ಅಲ್ಲಿನ ಚಿತ್ರಣ ಹೇಗಿದೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ವೀಣಾ, ಬೆಂಗಳೂರು ವ್ಯಾಪ್ತಿಯಲ್ಲಿ 4 ಲೋಕಸಭಾ ಕ್ಷೇತ್ರಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಹೈ ವೋಲ್ಟೇಜ್ ಕ್ಷೇತ್ರವಾಗಿ ಪರಿಗಣಿಸಿರುವಂತದ್ದು ಬೆಂಗಳೂರು ಗ್ರಾಮಾಂತರ. ಡಾಕ್ಟರ್ ಮಂಜುನಾಥ್ ಹಾಗೆ ಡಿಕೆ ಸುರೇಶ್ ಸ್ಪರ್ಧಾ ಕಣದಲ್ಲಿದ್ದಾರೆ. ಹೀಗಾಗಿ ಹೈ ವೋಲ್ಟೇಜ್ ಕಣ ಅಂತ ಬಿಂಬಿತರಾಗಿದೆ. ಸೊ ಈ ಕ್ಷೇತ್ರದಲ್ಲಿ ಹದ್ದಿನ ಕಣ್ಣು ಚುನಾವಣಾ ಆಯೋಗ ಇಟ್ಟಿದೆ ಅಂತಾನೆ ಹೇಳ್ಬೋದು. ಏಕೆಂದ್ರೆ 7 ಅರೆಸೇನಾ ತುಕಡಿಗಳು ಈಗಾಗಲೇ ಈ ಕ್ಷೇತ್ರಕ್ಕೆ ಬಂದಿರುವಂತದ್ದು. ನಾಳೆ ಚುನಾವಣಾ ಕಣದಲ್ಲಿ ಈ 7 ಅರೆಸೇನಾ ತುಕಡಿಗಳಿದೆ. ಆದ್ರೆ ಆ ಹದ್ದಿನ ಕಣ್ಣಲ್ಲಿ ಚುನಾವಣೆ ನಡೆಯಲಿದೆ. ಇದೀಗ ನಾನು ಮಸ್ಟಿಂಗ್ ಸೆಂಟರ್ ಅಲ್ಲಿ ಇದ್ದೀನಿ. ಈ ಮಸ್ಟಿಂಗ್ ಸೆಂಟರ್ಗೆ ಈಗಾಗಲೇ ಅರಸೇನಾ ತುಕಡಿ ಕೂಡ ಬಂದಿರುವಂತದ್ದು. ಈಗ ನೋಡ್ತಾ ಇರಬಹುದು, ಇದು RR ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇರುವಂತಹ ಜ್ಞಾನಾಕ್ಷಿ ಮಸ್ಟಿಂಗ್ ಸೆಂಟರ್. ಈ ಕಾಲೇಜ್ನಲ್ಲಿ ಈಗಾಗಲೇ ಚುನಾವಣಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿಗಳು ಎಲ್ಲರೂ ಕೂಡ ಬಂದಿದ್ದಾರೆ. ಮಸ್ಟಿಂಗ್ ಕಾರ್ಯ ಎಲ್ಲವೂ ಕೂಡ ನಡೀತಾ ಇದೆ. ಸೊ ಈ ನಡೀತಾ ಇರುವ ಹಂತದಲ್ಲೇ ಹದ್ದಿನ ಕಣ್ಣು ಚುನಾವಣಾ ಆಯೋಗ ಇಟ್ಟಿರುವಂತದ್ದು. ಈಗಾಗಲೇ ಅರಸೇನಾ ತುಕಡಿ ಬಂದಿರುವಂತದ್ದು. ನಮ್ಮ ಕ್ಯಾಮರಾಮನ್ ಮೂವ್ ಮಾಡಿ ತೋರಿಸ್ತಾರೆ, ನೀವು ನೋಡ್ತಾ ಇರಬಹುದು. ಈ ಅರಸೇನಾ ತುಕಡಿ ಪ್ರತಿ 2800ಕ್ಕೂ ಹೆಚ್ಚು ಮತಗಟ್ಟೆ ಇದೆ ಬೆಂಗಳೂರು ಗ್ರಾಮಾಂತರ ವ್ಯಾಪ್ತಿಯಲ್ಲಿ. ಈ ರೀತಿಯಾಗಿ 10ರಿಂದ 14 ಜನ ಅರಸೇನಾ ತುಕಡಿ ಒಂದು ಮತಗಟ್ಟೆ ಅಂದ್ರೆ 4-5 ಮತಗಟ್ಟೆಗಳಿಗೆ ಈ ರೀತಿಯಾದಂತಹ ಮಿಲಿಟರಿ ಫೋರ್ಸ್ಗಳು ಆ ಮತಗಟ್ಟೆಗಳಿರುತ್ತೆ. ಯಾಕೆ ಈ ಅತಿ ಸೂಕ್ಷ್ಮ ಆಗಿದೆ ಅಂತಂದ್ರೆ, ಒಂದು ಇಲ್ಲಿನ ಚುನಾವಣಾ ಅಧಿಕಾರಿಗಳು ಮತ್ತೆ ಇಲ್ಲಿನ ವೀಕ್ಷಕರು ಚುನಾವಣಾ ಆಯೋಗಕ್ಕೆ ಮನವಿಯನ್ನ ಮಾಡಿದ್ರು. ಇದು ಒಂದಿಷ್ಟು ಈ ಕ್ಷೇತ್ರ ಪ್ರಮುಖವಾಗಿ ಒಂದಿಷ್ಟು ಸೂಕ್ಷ್ಮತೆ ಇದೆ. ಹೀಗಾಗಿ ಇಲ್ಲಿಗೆ ಅರಸೇನಾ ತುಕಡಿಯನ್ನ ನೇಮಿಸಬೇಕು ಅಂತ ಒಂದು ಮನವಿಯನ್ನ ರಾಜ್ಯ ಚುನಾವಣಾ ಆಯೋಗಕ್ಕೆ ಮನವಿಯನ್ನು ಮಾಡಿದ್ರು. ರಾಜ್ಯ ಚುನಾವಣಾ ಆಯೋಗ ಅವರ ಮನವಿಯನ್ನ ಮನ್ನಿಸಿ ಇಲ್ಲಿ ಏನು 2800ಕ್ಕೂ ಹೆಚ್ಚು ಮತಗಟ್ಟೆ ಇದೆ, ಅಲ್ಲಿ ಅರಸೇನಾ ತುಕಡಿಯನ್ನ ನಿಯೋಜಿಸಲಾಗಿದೆ. ಅಲ್ಲದೆ ಇಲ್ಲಿನ RR ನಗರ ವಿಧಾನಸಭಾ ಕ್ಷೇತ್ರದ ಶಾಸಕ ಮುನಿರತ್ನ ಕೂಡ ಒಂದು ಮನವಿಯನ್ನ ಮಾಡಿಕೊಂಡಿದ್ರು ರಾಜ್ಯ ಚುನಾವಣಾ ಆಯೋಗಕ್ಕೆ. ಈ ಬಾರಿ ಚುನಾವಣೆ ನಡೆಯುವಂತ ಸಂದರ್ಭದಲ್ಲಿ ಮಿಲಿಟರಿ ಫೋರ್ಸ್ ಅನ್ನ ಹಾಕಲೇಬೇಕು, ಅರಸೇನಾ ತುಕಡಿಯನ್ನ ನೀವು ಹಾಕಲೇಬೇಕು ಅಂತ ಮನವಿಯನ್ನು ಮಾಡಿಕೊಂಡಿದ್ರು. ಅವೆಲ್ಲ ಕೋರಿಕೆಯನ್ನ ಮನ್ನಿಸಿ ರಾಜ್ಯ ಚುನಾವಣಾ ಆಯೋಗ ಇಲ್ಲಿ ಈ ಲೋಕಸಭಾ ವ್ಯಾಪ್ತಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲಿ ಚುನಾವಣೆ ನಡೆಯುತ್ತೆ 2800ಕ್ಕೂ ಹೆಚ್ಚು ಮತಗಟ್ಟೆಗಳಿದೆ. ಅಲ್ಲೆಲ್ಲವೂ ಕೂಡ ಅರಸೇನಾ ತುಕಡಿಗಳ ಅಂದ್ರೆ ಸಿಬ್ಬಂದಿಗಳಿರ್ತಾರೆ. ಅವರ ಸಮ್ಮುಖದಲ್ಲಿ ಚುನಾವಣೆಗಳು ನಡೆಯುತ್ತೆ. ಹದ್ದಿನ ಕಣ್ಣನ್ನು ಇಟ್ಟಿರ್ತಾರೆ. ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯಬಾರದು ಅನ್ನೋ ಒಂದು ಮುಂಜಾಗ್ರತಾ ಕ್ರಮವಾಗಿ ಈ ರಾಜ್ಯ ಚುನಾವಣಾ ಆಯೋಗ ಚುನಾವಣೆ ನಡೆಯುವಂತಹ ಸಂದರ್ಭದಲ್ಲಿ ಈ ಅರಸೇನಾ ತುಕಡಿಯನ್ನ ಭದ್ರತೆಗಾಗಿ ನಿಯೋಜನೆ ಮಾಡಿರುವಂತದ್ದು. ಉಳಿದಂತೆ ಕ್ಷೇತ್ರದಲ್ಲಿ ಎಲ್ಲವೂ ಕೂಡ ಈಗಾಗಲೇ ಅಂತಿಮ ಹಂತದ ಸಿದ್ಧತೆಯೂ ನಡೀತಾ ಇದೆ. ಮಸ್ಟಿಂಗ್ ಕಾರ್ಯ ಕೂಡ ನಡೀತಾ ಇದೆ. ಮಧ್ಯಾಹ್ನದ ನಂತರ ಮತಯಂತ್ರ ಅಂದ್ರೆ ಮತಗಟ್ಟೆಗಳಿಗೆ ಮಸ್ಟಿಂಗ್ ಸೆಂಟರ್ಗಳಿಂದ ಎಲ್ಲಾ ಕಾರ್ಯಗಳು ಮುಗಿದಾದ ನಂತರ ಇಲ್ಲಿಂದ ಬಸ್ಗಳು ಹೋಗೋಕೆ ವ್ಯವಸ್ಥೆ ಮಾಡ್ತಾರೆ. ಆ ಬಸ್ಗಳ ಜೊತೆನೆ ಈ ಅರಸೇನಾ ತುಕಡಿ ಮತ್ತೆ ಪೊಲೀಸ್ ಸಿಬ್ಬಂದಿಗಳು ಕೂಡ ಭದ್ರತಾ ವ್ಯವಸ್ಥೆಯಲ್ಲಿ ಅಲ್ಲಿಗೆ ತೆರಳುವಂತಹ ಕಾರ್ಯ ಆಗ್ತದೆ. ನೀವು ನೋಡ್ತಾ ಇರಬಹುದು, ಅರಸೇನಾ ತುಕಡಿ ಜೊತೆ
ಜೊತೆಗೆ ನಮ್ಮ ರಾಜ್ಯದ ಪೊಲೀಸ್ ಸಿಬ್ಬಂದಿಗಳು ಕೂಡ ಇಲ್ಲಿ ಹಾಜರಿರುವಂತದ್ದು ಒಂದು ರೀತಿ ಅತಿ ಸೂಕ್ಷ್ಮವಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರ ಇರೋದ್ರಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲಾ ರೀತಿಯಾದಂತಹ ಭದ್ರತಾ ವ್ಯವಸ್ಥೆಯನ್ನ ಕೈಗೊಳ್ಳಲಾಗಿದೆ. ಎಸ್ ಹಾಗೆ ಸಂಪರ್ಕದಲ್ಲಿ ಶರತ್ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ತಮ್ಮಿಂದ ನಾನು ಪಡಿತೀನಿ. ಒಟ್ನಲ್ಲಿ ಚುನಾವಣಾ ಆಯೋಗ ನಾಳಿನ ಮೊದಲ ಹಂತದ ಮತದಾನಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ, ಮತ್ತೊಂದ್ ಕಡೆ ಖಾಕಿ ಸರ್ಪಗಾವಲ್ ಕೂಡ ಇದೆ. ಎಲೆಕ್ಷನ್ಗೆ ಭದ್ರತೆಯನ್ನ ಕೊಡೋದಕ್ಕೆ ಪೊಲೀಸರು ಕೂಡ ಸಜ್ಜಾಗಿದ್ದಾರೆ. 50,000 ಪೊಲೀಸರ ಕಣ್ಗಾವಲಿರುತ್ತೆ. ಒಟ್ಟು 14 ಕ್ಷೇತ್ರದಲ್ಲಿ 65 ಅರೆ ಸೇನಾ ಪಡೆಗಳನ್ನ ನಿಯೋಜಿಸಲಾಗಿದೆ. ಬೆಂಗಳೂರು ಗ್ರಾಮಾಂತರ ಹಾಗೂ ಮೈಸೂರಿಗೆ ಹೆಚ್ಚುವರಿ ಭದ್ರತೆಯನ್ನು ಒದಗಿಸುತ್ತಾರೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ 20,000 ಮತಗಟ್ಟೆಗಳಾಗಿ ವಿಂಗಡಣೆ ಮಾಡಲಾಗಿದೆ. ಗ್ರಾಮಾಂತರ ಕ್ಷೇತ್ರದಲ್ಲಿ ಡಬಲ್ ಸೆಕ್ಯೂರಿಟಿ ಸಿಸ್ಟಮ್ ಅನ್ನ ಮಾಡಲಾಗಿದೆ. 7 ಪ್ಯಾರಾಮಿಲಿಟರಿ ನಿಯೋಜನೆಗೊಂಡಿದೆ. ಬೆಂಗಳೂರು ಗ್ರಾಮಾಂತರದಲ್ಲಿ 50,000 ಪೊಲೀಸರು, 65 ಅರೆ ಸೇನಾ ಪಡೆ ತುಕಡಿ, 19,701 ಮತಗಟ್ಟೆಗಳಲ್ಲಿ ಸಿಸಿಟಿವಿಯನ್ನು ಕೂಡ ಅಳವಡಿಕೆ ಮಾಡಲಾಗಿದೆ. ಸೂಕ್ಷ್ಮ ಅತಿ ಸೂಕ್ಷ್ಮ ಪ್ರದೇಶದಲ್ಲಿ ಅರೆ ಸೇನೆಯನ್ನ ಬಳಸ್ಕೊಳ್ಳೋದಿಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಹಾಗಾಗಿ ಎಲ್ಲ ಸಿದ್ಧತೆಯನ್ನ ನಾಳಿನ ವೋಟಿಂಗ್ಗೋಸ್ಕರ ಮಾಡಿಕೊಳ್ಳಲಾಗಿರುವಂಥದ್ದು. ಕರ್ನಾಟಕದಲ್ಲಿ ಲೋಕಸಭಾ ಚುನಾವಣಾ ಮತದಾನಕ್ಕೆ ಕ್ಷಣಗಣನೆ ಆರಂಭ ಆಗಿರುವಂತಹ ಈ ಹೊತ್ತಿನಲ್ಲಿ ಪೊಲೀಸ್ ಸರ್ಪಗಾವಲು ಕೂಡ ಇದೆ. ಈ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ ಚೇತನ್, ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ನಾವು ಗಮನಿಸಿದ್ವಿ ಪ್ರತಿ ಬಾರಿಯೂ ಕೂಡ ಚುನಾವಣೆ ಅಂದ ತಕ್ಷಣ ಭದ್ರತೆಯೂ ಕೂಡ ಅಷ್ಟೇ ಮಟ್ಟದಲ್ಲಿರುತ್ತೆ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗಬಾರದು, ಶಾಂತಿಯುತವಾಗಿ ವೋಟಿಂಗ್ ಆಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ಬಾರಿ ತೆಗೆದುಕೊಳ್ಳಲಾದಂತಹ ಮುನ್ನೆಚ್ಚರಿಕೆ ಕ್ರಮದ ಬಗ್ಗೆ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. ವೀಣಾ, ಇವಾಗ ಆಲ್ರೆಡಿ ನಗರ ಪೊಲೀಸ್ ಆಯುಕ್ತರು ಒಂದು ಪ್ರೆಸ್ ಮೀಟ್ ಅನ್ನ ಮಾಡಿ ಯಾವ ರೀತಿ ಒಂದು ಮುಂಜಾಗ್ರತಾ ಕ್ರಮವನ್ನ ತೆಗೆದುಕೊಂಡಿದ್ದೀವಿ ಅಂತ ಅಂದ್ಬಿಟ್ಟು ಹೇಳಲಾಗಿರುವಂತದ್ದು. ಅಂದ್ರೆ ಅದರಲ್ಲಿ ಒಟ್ಟು 7,000ಕ್ಕೂ ಅಧಿಕ ರೌಡಿ ಶೀಟರ್ಗಳಿಂದ ಇವಾಗ ಆಲ್ರೆಡಿ ಮುಚ್ಚಳಿಕೆಯನ್ನ ಬರೆಸ್ಕೊಂಡು ಅವ್ರು ಯಾವ್ದಾದ್ರು ಪಕ್ಷದ ಜೊತೆ ಗುರುತಿಸ್ಕೊಂಡಿದ್ದಾರೆ ಅಥವಾ ಎಲೆಕ್ಷನ್ಗೆ ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆನೂ ಕೂಡ ಒಂದಷ್ಟು ಮಾಹಿತಿಯನ್ನ ತಗೊಂಡು ಅವ್ರ ಮೇಲೆ ಒಂದು ಕಣ್ಣನ್ನ ಇಟ್ಟಿರುವಂತದ್ದು. ಅದನ್ನು ಹೊರತುಪಡಿಸಿದ್ರೆ ಲೈಸೆನ್ಸ್ಡ್ ಗನ್ ಅನ್ನ ಏನ್ ಪಡ್ಕೊಂಡಿರ್ತಾರೆ ಅವರಿಂದ ಎಲ್ಲ ಗನ್ಗಳನ್ನು ಕೂಡ ವಾಪಸ್ ತೆಗೆದುಕೊಂಡಿರುವಂತದ್ದು. ಎಲ್ಲ ನಗರದ ಬಹುತೇಕ ಎಲ್ಲಾ ಕಡೆನೂ ಕೂಡ ಸೆಕ್ಯೂರಿಟಿಯನ್ನ ಹೆಚ್ಚಿಸಿರುವಂತದ್ದು. ಒಟ್ಟು ಬೆಂಗಳೂರು ಒಂದರಲ್ಲೇ 13,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಒಂದು ಭದ್ರತೆಗೆ ನಿಯೋಜನೆ ಮಾಡಿಕೊಳ್ಳಲಾಗಿರುವಂತದ್ದು. ಸಿಪಿ ನೇತೃತ್ವದಲ್ಲಿ ನಗರ ಪೊಲೀಸ್ ಆಯುಕ್ತ ದಯಾನಂದ್ ಅವರ ನೇತೃತ್ವದಲ್ಲಿ ಇಡೀ ನಗರದಲ್ಲಿ ಬೆಂಗಳೂರು ಕೇಂದ್ರ, ಬೆಂಗಳೂರು ಉತ್ತರ, ದಕ್ಷಿಣ ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೆ ಎಲ್ಲಾ ರೀತಿಯಾದ ಒಂದು ಭದ್ರತೆಯನ್ನ ಮಾಡಲಾಗಿದೆ. ನಾನು ಇದೀಗ ರಾಜಾಜಿನಗರದಲ್ಲಿ ಒಂದು ಏನು ಈ ಒಂದು ಶಾಲೆ ಬಳಿ ಇರುವಂತದ್ದು, ಅಂದ್ರೆ ಬಸವೇಶ್ವರ ವಾಣಿಜ್ಯ ಕಲಾ ಮತ್ತು ವಿಜ್ಞಾನ ಶಾಲೆ, ಇದು ಕಾಲೇಜ್ ಏನಿದೆ, ಈ ಒಂದು ಕಾಲೇಜ್ ಬಳಿ ಇರುವಂತದ್ದು. ಇದು ರಾಜಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಮಸ್ಟರಿಂಗ್ ಸೆಂಟರ್. ಇಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅನ್ನೋದನ್ನ ಕೂಡ ನಾವು ನೋಡ್ತಾ ಹೋಗೋಣ. ಯಾಕಂದ್ರೆ ಇಲ್ಲಿಂದ ಒಂದಷ್ಟು ಬಸ್ಗಳು ಕೂಡ ಒಂದು ಡಿಸ್ಪ್ಯಾಚ್ ಆಗುವಂತದ್ದು. ಹೀಗಾಗಿ ESI ರಸ್ತೆ ಏನಿದೆ ಕಂಪ್ಲೀಟ್ ಆಗಿ ಬಸ್ಗಳೇ ತುಂಬಿರುವಂತದ್ದು. ಅಂದ್ರೆ ಇಡೀ ರಸ್ತೆಯಲ್ಲಿ ಎಲ್ಲಾ ಕಡೆನೂ ಕೂಡ ಇಲ್ಲಿಂದ ಬೆಂಗಳೂರು ಕೇಂದ್ರ, ಉತ್ತರ ಮತ್ತು ದಕ್ಷಿಣ ಕ್ಷೇತ್ರಕ್ಕೆ ಬಸ್ಗಳು ಇಲ್ಲಿಂದ ಡಿಪ್ಲಾಯ್ ಆಗುತ್ತೆ. ಇಲ್ಲಿಂದ ಚುನಾವಣೆಗೋಸ್ಕರನೇ ಒಂದು ನಿಯೋಜನೆಗೊಂಡಿರುವಂತಹ ಬಸ್ಗಳು ಇಲ್ಲಿಂದ ಹೋಗುತ್ತೆ. ಹೀಗಾಗಿ ಇವತ್ತು ಸಂಜೆ ಅದು ಹೋಗುವಂತದ್ದು. ಎಲ್ಲವೂ ಕೂಡ ESI ಸಿಗ್ನಲ್ ಏನಿದೆ, ಒಂದು ಸಾಗರ್ ಹೋಟೆಲ್ ಇಂದ ಸಿಗ್ನಲ್ ಇಂದ ಹಿಡಿದು ಇಡೀ ರಸ್ತೆ ನವರಂಗ್ ತನಕ ಇಡೀ ಒಂದು BMTC ಬಸ್ಗಳು ರಸ್ತೆಯ 2 ಇಕ್ಕೆಲಗಳಲ್ಲೂ ಕೂಡ ಇರುವಂತದ್ದು. ಎಲ್ಲವೂ ಕೂಡ ಚುನಾವಣೆಗೆ ಒಂದು ಈ ಒಂದು ಬಸ್ಗಳನ್ನ ಒಂದು ಬಳಸಿಕೊಳ್ಳಲಾಗುತ್ತೆ. ಇವತ್ತು ಸಂಜೆನೆ ಅದು ಹೊರಡುತ್ತೆ. ಇನ್ನು ಮಸ್ಟರಿಂಗ್ ಸೆಂಟರ್ ಅಲ್ಲಿ ಯಾವ ರೀತಿ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ ಅನ್ನೋದನ್ನು ಕೂಡ ನಮ್ಮ ಕ್ಯಾಮರಾ ಪರ್ಸನ್ ನವೀನ್ ಪೂಜಾರಿ ನಿಮ್ಗೆ ತೋರಿಸ್ತಾ ಹೋಗ್ತಾರೆ. ನಾವು ಇದೀಗ ಮಸ್ಟರಿಂಗ್ ಸೆಂಟರ್ ಒಳಗಡೆ ಒಂದು ಎಂಟ್ರಿ ಆಗ್ತಿರುವಂತದ್ದು. ಇಲ್ಲಿ ಯಾವ ರೀತಿ ಒಂದು ವ್ಯವಸ್ಥೆ ಇದೆ ಅಂತ ಅಂದ್ಬಿಟ್ಟು ಎಲ್ಲಾ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೂಡ ಚುನಾವಣಾ ಆಯೋಗ ಇಲ್ಲಿ ಮಾಡಿಕೊಂಡಿರುವಂತದ್ದು. ಪ್ರತ್ಯೇಕವಾಗಿ ಒಂದು ಪೆಂಡಲ್ ಅನ್ನು ಕೂಡ ಹಾಕಿ, ಅಂದ್ರೆ ಇದೀಗ ನೀವು ನೋಡ್ತಾ ಇದ್ದೀರಾ, ಪೆಂಡಲ್ ಅನ್ನು ಕೂಡ ಹಾಕಿ ಎಲ್ಲಾ ರೀತಿಯಾದಂತಹ ಒಂದು ಸಿದ್ಧತೆ, ಅಂದ್ರೆ ಎಲೆಕ್ಷನ್ ಕೆಲಸಕ್ಕೆ ನಿಯೋಜನೆಗೊಂಡಿರುವಂತಹ ಅಧಿಕಾರಿಗಳಿಗೆ ಯಾವ ರೀತಿ ಕೆಲಸ ಇರುತ್ತೆ, ಏನು ಯಾರ್ಯಾರು ಯಾವೆಲ್ಲ ಕೆಲಸಗಳನ್ನ ಮಾಡಬೇಕು ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡ್ತಿರೋವಂಥದ್ದು. ಒಟ್ಟಾರೆಯಾಗಿ ನಾಳೆ ನಡೆಯುವಂತಹ ಮತದಾನಕ್ಕೆ ಯಾವುದೇ ರೀತಿಯ ಅಹಿತಕರ ಘಟನೆ ಆಗದೆ ಇರಲಿ, ಮತ್ತೆ ಎಲ್ರಿಗೂ ಕೂಡ ತಾವು ಏನೇನು ಕೆಲಸವನ್ನ ಮಾಡಬೇಕು ಅನ್ನೋದನ್ನ ಒಂದು ಆಯೋಗದ ಅಧಿಕಾರಿಗಳು ಎಕ್ಸ್ಪ್ಲೈನ್ ಮಾಡ್ತಿರುವಂತದ್ದು. ಮತ್ತೆ ಭದ್ರತೆಗೂ ಕೂಡ ಹೆಚ್ಚಿನ ಒಂದು ಪೊಲೀಸ್ ಬಂದೋಬಸ್ತನ್ನು ಕೂಡ ಹಾಕೊಂಡಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಎಲೆಕ್ಷನ್ ನಾಳೆ ನಡೆಯುವಂತಹ
ಎಲೆಕ್ಷನ್ಗೆ ನಗರದ ಚುನಾವಣಾ ಆಯೋಗ ಯಾವ ರೀತಿ ಸಿದ್ಧತೆಯನ್ನ ಮಾಡ್ಕೊಂಡಿದೆಯೋ ನಗರ ಪೊಲೀಸರು ಕೂಡ ಭದ್ರತೆಗೆ ಅಷ್ಟೇ ಸಿದ್ಧತೆಗಳನ್ನ ಮಾಡ್ಕೊಂಡಿರುವಂತದ್ದು. ವೀಣಾ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.